ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇ ವ್ಲಾಗ್ ಶುರು ಮಾಡಿದ್ದೀನಿ. ಎಲ್ಲ ಸಹಕರಿಸಿ ಎಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಮೇಲುಗಡೆ ಟೆರೆಸ್ ಮೇಲೆ ನಮ್ಮ ಪಾಪು ಬರಬೇಕು ಅಂದ್ಕೊಂಡು ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ. ಹಾಗೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ನಾನು ಸ್ವಲ್ಪ ಗಾರ್ಡನಿಂಗ್ ಮಾಡಿದ್ದೀನಿ. ಎಲ್ಲ ಹೇಗಿದೆ ಅಂತ ನೋಡಿ. ನನ್ನ ವಿಡಿಯೋ, ನನ್ನ ಪ್ರತಿಯೊಂದು ವಿಡಿಯೋನ, ನನ್ನ ವ್ಲಾಗ್ ಪ್ರತಿಯೊಂದು ಇದನ್ನೇ ಸಹಕರಿಸಿ. ಹಲೋ, ಹೇಗಿದೆ ಎಲ್ಲ ಗಾರ್ಡನ್ ನೋಡಿದ್ರೆ ಹೇಗಿದೆ ಅಂತ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದು ಮಾವಿನ ಗಿಡ. ಇದು ಸೀಡ್ಸ್ ಅದರಿಂದಲೇ ಬಂದಿರೋದು ಮಾವಿನ ಹೊಟ್ಟೆ. ಅದು ಇದು ನೆಟ್ಟಿ ಸ್ವಲ್ಪ 3 years ಏನೋ ಆಯಿತು. ಅದಿಷ್ಟು ಉದ್ದ ಹೋಗಿದೆ. ಸೀಡ್ಸಿಂದ ಬಂದಿರೋದು ಇದು. ಹೀಗೆ ಗ್ರೋ ಬ್ಯಾಗ್ಗಳೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಇನ್ನೂ ಮಾಡಿಲ್ಲ, ಮಾಡಬೇಕು. ಇದು ಒಂದು ಗ್ರಾಫ್ಟೆಡ್ ಮ್ಯಾಂಗೋ. ಇದು ಸೊಪ್ಪುಗಳೆಲ್ಲ ಬಂದಿದೆ. ಟೊಮೊಟೊ ಗಿಡ ಮಧ್ಯದಲ್ಲಿ ಅದ್ಯಾವುದೋ ಚೆರಿ ಪ್ಲ್ಯಾಂಟ್ಸು ಅದು. ಇದು ಸಪೋಟೊ ಗಿಡ. ಇದು ಸೀಬೆ ಗಿಡ. ಇದು ವಾಟರ್ ಆಪಲ್ಲು ಹಾಗೂ ಬದನೆ ಗಿಡ 2 ಒಟ್ಟಿಗೆ ನೆಟ್ಟಿದ್ದೀನಿ ಗ್ರೋ ಬ್ಯಾಗ್, ದೊಡ್ಡ ಗ್ರೋ ಬ್ಯಾಗ್ಲಿ. ಇದು ಗ್ರೇಪ್ಸು. ಇದು ಬ್ಲ್ಯಾಕ್ ಗ್ರೇಪ್ಸು. ಅದ್ರ ಜೊತೆಲಿ ಒಂದು ಬದನೆ ಗಿಡನೂ ನೆಟ್ಟಿದ್ದೀನಿ. ಇದು ಸಪೋಟೊ ಗ್ರಾಫಿಕ್ದು. ಚೆನ್ನಾಗಿದೆ. ಅದು ಬೇಗ ಬರುತ್ತಂತೆ, ನೋಡಬೇಕು. ಇವೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿಲ್ಲ. ಮಕ್ಕಳೆಲ್ಲ ಸೈಕಲೆಲ್ಲ ನಿಲ್ಲಿಸಿದ್ದಾರೆ ಇಲ್ಲಿ. ಇದು ಯಾವುದೋ ಒಂಥರ ಫ್ರೂಟ್ಸ್ ಗಿಡ. ಅದ್ರ ಜೊತೆಲೂ ಟೊಮೊಟೊ ಗಿಡ ನೆಟ್ಟಿದೆ. ಅದು ಸ್ಟಾರ್ ಫ್ರೂಟ್ಸು. ನೋಡಿ ಇಲ್ಲಿ. ಇದು ಒಂದು ಗ್ರೇಪ್ಸು. ಇದ್ರ ಜೊತೆಲೂ ಒಂದು ಈರುಳ್ಳಿ ಗಿಡ ನೆಟ್ಟಿದ್ದೀನಿ. ಈರುಳ್ಳಿ ಮೊಳಕೆ ಬಂದಿತ್ತು, ಅದು ಹಾಕಿದೆ. ಎಷ್ಟು ಉದ್ದ ಬಂದಿದೆ, ಫ್ಲವರ್ ಎಲ್ಲ ಬಂದಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಹಾಗೂ ಇದು ಒಂದು ಸೀಬೆ ಗಿಡ. ಇದು ಗ್ರಾಫ್ಟೆಡ್. ಇದಕ್ಕೆ ನೋಡಿ ಎಲ್ಲ ಮೊಗ್ಗುಗಳೆಲ್ಲ ಬಂದಿದೆ, ನೋಡೋಕ್ಕೆ ಚೆನ್ನಾಗಿದೆ. ಅಯ್ಯೋ, ಮೊನ್ನೆ ಒಂದಿನ ನೀರು ಹಾಕ್ತಾ ಹೋಗಿ ತುಂಬ ಬಿಸಿಲು, ಅದಕ್ಕೆ ಇದು ಒಣಗೋಗಿತ್ತು. ಫ್ಲವರ್ ಎಲ್ಲ ಚೆನ್ನಾಗಿ ಹಚ್ಚಿತ್ತು. ನಾನು ನೀರು ಹಾಕೋದು ಮರೆತೆ, ಒಂದೇ ಒಂದು ದಿನಕ್ಕೆ ಒಣಗೋಗ್ಬಿಟ್ಟಿದೆ. ಇದು ನಿಂಬೆ ಗಿಡ. ಹೇಗಿದೆ ನೋಡಿ. ಇದು ತುಂಬ ಕಾಯಿಗಳೆಲ್ಲ ಬಂದಿತ್ತು. ಇಷ್ಟು ಚಿಕ್ಕ ಪಾಟು ಇದು, 9 ಇಂಚ್ದು ಏನೋ ಇದು. ಇದ್ರಲ್ಲಿ ಚೆನ್ನಾಗಿ ಕಾಯಿ ಬಂದಿತ್ತು. ಇದೆ ಇದರಲ್ಲಿ ಕೆಳಗಡೆ 4-5 ಕಾಯಿ ಹಚ್ಚಿದೆ. ಇದು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು. ಇದು ಗುಲಾಬಿ ಗಿಡ, ಪಿಂಕ್ ಕಲರ್ದು. ಇದು ಈ ಗುಲಾಬಿ ಗಿಡ ರೆಡ್ ಕಲರ್ದು. ಇದ್ರ ಜೊತೆಲಿ ಒಂದು ಟೊಮೊಟೊ ಗಿಡನೂ ಬಂದಿದೆ. ಇದು ಆರೆಂಜು ಪ್ಲ್ಯಾಂಟ್ಸು. ಇದು ಸೀಡ್ಸಿಂದನೇ ಬಂದಿತ್ತು. ಸಣ್ಣ ಪಾಟ್ನಲ್ಲಿ ಬಂದಿತ್ತು. ಅದಿಷ್ಟು ಉದ್ದ ಆಗಿದೆ. ಇದೆಲ್ಲ ಬೇರೆ ಪಾಟ್ಗಳಿಗೆಲ್ಲ ಶಿಫ್ಟ್ ಮಾಡ್ಕೋಬೇಕು. ಇದು ಹೂವಿನ ಗಿಡ. ಚಿಕ್ಕ ಪಾಟ್ನಲ್ಲಿ ಇದು ಅಷ್ಟೇ. ಎಲ್ಲ ಶಿಫ್ಟ್ ಮಾಡಿ ಬೇರೆ ಪಾಟ್ಗಳಿಗೆಲ್ಲ ಹಾಕೋಬೇಕಿದ್ನ. ಇದು ವಾಟರ್ ಆಪಲ್.
ಇದು ಒಂದು ಸೀಬೆ ಗಿಡ. ಇದೊಂಥರ ಕಲರ್ ಬೇರೆ ಚೇಂಜ್, ಇದೊಂಥರ ಕಲರ್ ಇದೆ. ಇದು ರೆಡ್ ಕಲರು ಜಾಮ್ ಅಂತಾರಲ್ಲ ಅದು. ದಾಸವಾಳ ಗಿಡ ಎಲ್ಲ ಇತ್ತು. ಇದು ಸೂಜಿ ಮಲ್ಲಿಗೆ ಅಂತಾರಲ್ಲ ಅದು ಸೂಜಿ ಮಲ್ಲಿಗೆ ಗಿಡ. ಇದು ಯಾವುದು ಒಂಥರ ಉಪ್ಪಿನಕಾಯಿ ಎಲ್ಲ ಹಾಕ್ತಾರಂತೆ. ಅಮಟೆಕಾಯಿ ಇರ್ಬೋದು, ಇದು ಅಮಟೆಕಾಯಿ ಮರ್ತ್ಬಿಟ್ಟಿದೆ. ಅಮಟೆ ಗಿಡ. ನಾನು 3 ಹಾಕಿದ್ದೀನಿ ವಾಟರ್ ಆಪಲ್ಸ್ನ. ಮಾಮೂಲಿ ಚಿಕ್ಕ 9 ಇಂಚ್ದು 10 ಇಂಚ್ದು ಗ್ರೋ ಬ್ಯಾಗ್ ಇದೆಯಲ್ಲ ಅದಕ್ಕೆ ಹಾಕಿದ್ದೀನಿ. ಇದು ಟೊಮೊಟೊ ಗಿಡನೂ ಬಂದಿದೆ. ದಾಳಿಂಬೆ ಗಿಡ ಅದೆಲ್ಲ ಸೀಡ್ಸ್ಲೇ ಬಂದಿರೋದು. ನೋಡಿ ಈಗ ಹೇಗೆ ಕಾಣುತ್ತೆ ಅಂತ. ಎಲ್ಲ ಸೈಡ್ನಲ್ಲೇ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಿದೆ ಗಿಡಗಳನ್ನೆಲ್ಲ. ಇದಕ್ಕೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು. ಇದೊಂದು ಕಬ್ಬಿನ ಗಿಡ, ಇದೊಂದು ಬಾಳೆ ಗಿಡ ಚೆನ್ನಾಗಿ ಬಂದಿತ್ತು. ಎಲ್ಲ ನಮ್ಮ ಪಾಪು ಎಲ್ಲ ತೆಗೆದಾಕು, ಎಲ್ಲ ಎಲೆ ಎಲ್ಲ ತೆಗೆದಾಕ್ಬಿಟ್ಟಿದ್ದಾಳೆ. ಇದು ಬದನೆ ಗಿಡ. ಫ್ರೂಟು ಬೆಣ್ಣೆಹಣ್ಣು ಅಂತಾರಲ್ಲ ಅದು. ಇದು ಒಂಥರ ಅದೇಂತ ಗುಳ್ಸುಂಡೆಕಾಯಿ ಅಂತ ಹೇಳ್ತಾರಲ್ಲ ಅದು. ಎಲ್ಲ ಚೆನ್ನಾಗಿದೆ. ಇದು ಏನು ಇಲ್ಲ, ಖರ್ಜೂರದ್ದು ಅದು ಸೀಡ್ಸಿಂದನೇ ಬಂದ್ಬಿಟ್ಟಿತ್ತು. ಅದಿಷ್ಟುದ್ದಾಗಿದೆ, ಇರಲಿ ಅಂತ ಬಿಟ್ಟಿದ್ದೀನಿ. ಏನು ತೆಗೆದಾಕೋದೇನು ಬೇಡ ಅಂತ. ಇದೊಂದು ಕಾಕಡ ಗಿಡ. ಕಾಕಡ ಗಿಡದಲ್ಲಿ ಹೋದ ವರ್ಷದಿಂದ ಇದು ಕೆಳಗಡೆ ಮನೆ ಆಂಟಿ ಕೊಟ್ಟಿರು, ಆಗ ಕಾಕಡ ಬರ್ತಿತ್ತು. ಈಗ ಇದು ಒಂಥರ ಸೂಜಿ ಮಲ್ಲಿಗೆ ಟೈಪ್ ಬರ್ತಾಯಿದೆ. ಘಮ್ಮನೂ ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಇರುತ್ತೆ, ಆ ಟೈಪ್ ಆಗ್ಬಿಟ್ಟಿದೆ. ಏನಕ್ಕೋ ಗೊತ್ತಿಲ್ಲ. ನೋಡಿ ಗೊತ್ತಾಗುತ್ತಲ್ಲ, ಸೂಜಿ ಮಲ್ಲಿಗೆ ಟೈಪ್ ಐತನೇ ಇದು. ಆ ಥರ ಆಗಿದೆ ಕಾಕಡ ಗಿಡ ನೋಡಿದ್ರೆ. ನನಗೆ ಒಂಥರ ಆಶ್ಚರ್ಯವಾಗುತ್ತೆ, ಒಂಥರ ಕುತೂಹಲ, ಇದು ಹೇಗೆ ಸಾಧ್ಯ ಅಂತ. ಇದೊಂದು ಸ್ಟ್ಯಾಂಡಲ್ವುಡ್ ಅಂತ ಹೇಳ್ತಾರಲ್ಲ, ಗಂಧದ ಗಿಡ ಅದು. ಇದು ಯಾವುದೋ ಒಂದು ಫ್ರೂಟು, ಅದು ನಾನು ಆನ್ಲೈನ್ ತರಿಸಿದೆ. ಇದು ಕನಕಾಂಬ್ರ. ಪಪ್ಪಾಯ ಗಿಡನೂ ಬಂದಿದೆ. ಈ ಸೈಡೆಲ್ಲ ಮೂಸಂಬಿ ಅಂತಾರಲ್ಲ, ಎರಳಿಕಾಯೋ ಏನೋ ಆ ಗಿಡ ಇರ್ಬೋದು, ಅದು ಬಂದಿದೆ. ಇದು ಗಣಗೈ ಗಿಡ, ಯೆಲ್ಲೋ ಕಲರು, ಅದು ತುಂಬ ದೊಡ್ಡದಾಗಿದೆ ಗಿಡ. ಇದು ಹಿತ್ತಲವರೆಕಾಯಿ ಗಿಡ, ಅದು ಬಂದಿದೆ ಚೆನ್ನಾಗಿ, ಮಧ್ಯದಲ್ಲಿ ಸೇರ್ಕೊಂಡು ಚೆನ್ನಾಗಿ ಬೆಳೆದಿದೆ. ಇದು ಕಾಯಿ ಸ್ವಲ್ಪ ಸ್ಟಾರ್ಟ್ ಆಗಿದೆ, ಅದು ಏನು ತೆಗಿಬೇಡ ಅಂತ ಬಿಟ್ಟಿದ್ದೀನಿ. ಇದು ಪುದೀನ. ನನಗಂತೂ ಪುದೀನ ತೊಗೊಳಂಗೆ ಇರಲ್ಲ, ಪಲಾವ್ಗೆ ಇದಕ್ಕೆಲ್ಲ ನಾನೇ ಇದರಲ್ಲಿ ಯೂಸ್ ಮಾಡ್ಕೊತಾ ಇರ್ತೀನಿ. ಇದು ಎಲ್ಲ ಪಾಚಿ ಕಟ್ಕೊಬಿಟ್ಟದೆ. ಒಂದು ಇದರಲ್ಲಿ ಪಾರಿವಾಳ ನೀರು ಕುಡೀಲಿ ಅಂದ್ಬಿಟ್ಟು ಪಕ್ಷಿಗಳೆಲ್ಲ ಬಂದರೆ ಅದಕ್ಕೆ ನೀರು ತುಂಬಿಟ್ಟಿತ್ತು. ಅದು ಪಕ್ಕದಲ್ಲಿರೋದು ಬೆಣ್ಣೆ ಹಣ್ಣಿನ ಗಿಡ, ಅದು ನುಗ್ಗೆ ಗಿಡ. ನುಗ್ಗೆ ಗಿಡನೂ ಸ್ವಲ್ಪ ದೊಡ್ಡದಾಗಿ ಆಗಿದೆ, ಅದ್ರ ಕಾಯಿ ಅಂತೂ ಬಂದಿಲ್ಲ. ನುಗ್ಗೆ ಸೊಪ್ಪು ಸ್ವಲ್ಪ ಬರುತ್ತೆ, ಅದಂತೂ ಸಾಂಬಾರಿಗಂತೂ ಆಗಲ್ಲ.
ಒಂದು ಚಿಕ್ಕದನ್ನ ನಾನು ಬೋಂಡ ಇದಕ್ಕೆಲ್ಲ ಮಾಡ್ತೀನಲ್ಲ ಅದಕ್ಕೆ ಹಾಕ್ತೀನಿ ಅಷ್ಟೇ. ಇದು ಆರೆಂಜ್ ಫ್ರೂಟ್ಸ್ ಅಂತಲ್ಲ, ಅದು ಗ್ರಾಫ್ಟೆಡ್ ಅದು. ಇದು ಚೆನ್ನಾಗಿರುತ್ತೆ. ಪಪ್ಪಾಯ ಗಿಡ ಹೀಗೆಲ್ಲ ಈ ಥರ ಬಂದಿದೆ. ನೋಡಿದ್ರೆ ತೋಟದ ಥರನೇ ಕಾಣುತ್ತೆ. ಇಲ್ಲಿ ಒಂದು ಸೀಬೆ ಗಿಡ, ಇದು ಗ್ರಾಫ್ಟೆಡ್. ಚೆನ್ನಾಗಿ ಬಂದಿದೆ. ಆಗಲೇ ಮುಗ್ಗಳೆಲ್ಲ ಕಚ್ಚಿದೆ. ಕಾಯಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಇದೊಂಥರ ಸ್ಟ್ರಾಬೆರಿ ಹೂವು ಅಂತಾರಲ್ಲ ಅದು ಗ್ರಾಫ್ಟೆಡು. ಸಣ್ಣ ಪ್ಲ್ಯಾಂಟು ಇದೆಲ್ಲ ಬರಬೇಕಾದ್ರೆ ಇನ್ನೂ ವರ್ಷಗಳೇ ಬೇಕಾಗುತ್ತೆ. ಇದು ಮನೆ ಮುಂದುಗಡೆ ನಿಂತಿರುವ ಮನಿ ಪ್ಲ್ಯಾಂಟು ಹಾಗೂ ತುಳಸಿ ಗಿಡಗಳು ಚೆನ್ನಾಗಿ ಬಂದಿವೆ. ಇದು ಒಂದು ಸೀಬೆ ಗಿಡ, ಅದು ಸೀಡ್ಸಿಂದಲೇ ಬಂದಿರೋದು. ಇದು ಬ್ರಹ್ಮಕಮಲ. ಇಷ್ಟೆಲ್ಲ ಹಾಕೊಂಡು ಯೆಲ್ಲೋ ಕಲರ್ ಕನಕಾಂಬರ. ಇದು ಕಾಕಡ ಗಿಡ ಅಂತ ಬರುತ್ತೆ. ಇಲ್ಲಿ ಸ್ವಲ್ಪ ಫ್ಲವರ್ ಗಿಡಗೂ ನಿಂತಿದೆ. ಇದು ತುಳಸಿ ಗಿಡ, ಅವು ಸುಮಾರು ಹಾಕೊಂಡಿದ್ದೀನಿ. ಸೇವಂತಿಗೆ ಗಿಡ, ಇದು ಮುತ್ತು ಮಲ್ಲಿಗೆ ಅಂತಾರಲ್ಲ, ನಿತ್ಯ ಮಲ್ಲಿಗೆ ಅದು. ಇದು ಚೆರಿ ಗಿಡ, ಇದು ನಿಂಬೆ ಗಿಡ ಸೀಡ್ಸಿಂದಲೇ ಬಂದಿರೋದು. ಮುತ್ತು ಮಲ್ಲಿಗೆ ಗಿಡ, ಇದು ದಾಸವಾಳ ಆರೆಂಜ್ ಕಲರು, ಇದು ಯೆಲ್ಲೋ ಕಲರು ದಾಸವಾಳ, ಆರೆಂಜ್ ಕಲರ್ ದಾಸವಾಳ. ಮಧ್ಯದಲ್ಲಿ ಇದು ಒಂಥರ ರೆಡ್ ಕಲರು ದಾಸವಾಳ, ಅದು ಸಿಂಗಲ್ ಪೆಟಲ್ಲು. ಡಬಲ್ ಪೆಟಲ್ಲು ಚೆನ್ನಾಗಿರ್ತವೆ ನೋಡೋಕ್ಕೆ. ಇದು ಗಣಗಲೆ ಗಿಡ, ಇದು ವೈಟು ಫ್ಲವರ್ ಬರೋದು. ಇದು ಒಂಥರ ಪಿಂಕ್ ಕಲರು ಗಣಗಲೆ ಗಿಡ. ಮಧ್ಯದಲ್ಲಿ ಇದು ಗಣಕೆ ಗಿಡ, ಅವು ಬಂದಿವೆ. ಅದು ಈ ಗಿಡ. ಅಂಜೂರದ ಗಿಡ ಅಂತಾರಲ್ಲ ಅದು. ಇದು ಮೀಶೋದಿಂದನೇ ತರಿಸಿದೆ. ಇದು ಟೊಮೊಟೊ ಗಿಡ, ಅದಾಗಿದೆ ಬಂದಿತ್ತು. ಅದು ಈ ಪಾಟಿಗೆ ಹಾಕಿದ್ದೀನಿ. ಚೆನ್ನಾಗಿ ಕಾಯಿ ಸುಮಾರಿಗೆ ಬಂದಿದ್ದು, 1 kg ಗಟ್ಟಲೆ ಬಂದಿತ್ತು. ಇದು ಕಾಯೆಲ್ಲ ಇದೆ. ಇದು ಮಲ್ಲಿಗೆ ಗಿಡ, ಇದು ಕನಕಾಂಬರ. ಇದು ಮೈಸೂರು ಒಣಗಲೆ ಸೊಪ್ಪು ಅಂತಲ್ಲ, ಅದು ಆಲೂಗೆಡ್ಡೆ ಗಿಡ. ಇದೆಲ್ಲ ಟೊಮೊಟೊ ಗಿಡ ಬಂದಿದೆ. ಇವೆರಡು ಅಲೋವೆರಾ, ಅದ್ರ ಜೊತೆಲಿ ಯಾವುದೋ ಫ್ಲವರ್ ಗಿಡ ಬಂದಿದೆ.